ಇನ್ನು ಕೊನೆಯ ರಸ ಬಂದು ರೌದ್ರ. ರೌದ್ರ ಅಂತ ಬಂದಾಗ ಕೋಪಗೊಳ್ಳುವುದು, ಕಿರುಚುವುದು, ಕೂಗಾಡುವುದು, ಇವುಗಳು ಸಮಾನಾರ್ಥಕ ಪದಗಳು. ರೌದ್ರ ನಾನು ನಾಗಲೋಕದ ನಾಗಾರ್ಜುನ, ನನ್ನ ಮುಂದೆ ನಿನ್ನ ಅಟ್ಟಹಾಸ ಯಾವುದೂ ಇಲ್ಲ ಶಕ್ತಾಸುರ. ಕೋಪಗಳು, ಕಿರುಚುವುದು. ಸಿನಿಮಾದಲ್ಲಿ ಹಾರರ್ ಮೂವಿಗಳು ನೋಡ್ತೀರಲ್ವ, ತುಂಬ ಕೂಗಾಡ್ಕೊಂಡು ರಾಧಾರೋಷದಲ್ಲೆಲ್ಲ ಮಾತಾಡ್ತಾರಲ್ಲ, ಅಂಡರ್ಸ್ಟ್ಯಾಂಡ್. ರೌದು ತಪ್ಪು ಬಿಡಿ, ನಾನು ಹೇಳೋದು ಮಾತ್ರ ಆಲೋಚಿಸಿ, ತಪ್ಪು ಬಿಡಿ ಫುಲ್ಲು. ಅದನ್ನ ಆ್ಯಕ್ಚುಲಿ ಅದೆಲ್ಲ ಆಗುತ್ತೆ, ನಾಲ್ಗೆ ಇದೆಲ್ಲ ಆಗುತ್ತೆ. ಅಮ್ಮ ನೀನ್ ನನಗೆ ಹೊಡಿತೀಯ? ಅಮ್ಮ ನೀನ್ ನನಗೆ ಹೊಡಿತೀಯ? ನಾನು ಏನ್ ಮಾಡ್ದೆ? ನನ್ನ ಮೇಲೆ ಏನಕ್ಕೆ ಅಷ್ಟು ಸಿಟ್ಟು ನಿನಗೆ? ನಾನು ಏನ್ ಮಾಡ್ದೆ ನಿಂಗೆ? ಬಾಡಿ ಲ್ಯಾಂಗ್ವೇಜ್. ಸೊ ಬಾಡಿ ಲ್ಯಾಂಗ್ವೇಜ್ ಅಂದಾಗ ಒಂದು ಅದನ್ನ ಅವ್ರಿಗೆ ಹೇಳ್ಬೇಕು, ಮಾಡಿದ್ರೆ ಅದನ್ನೇ ಅವರಿಗೆ ಲಾಸ್ಟ್ ಪೊಸಿಷನ್ ತೋರಿಸಿದ್ರೆ ಆಗುತ್ತಲ್ಲ, ಅವರು ಡಿಪೆಂಡ್ ಆಗ್ತಾರೆ. ಅರ್ಥ ಆಗಿದೆಯಲ್ವಾ? ಶೃಂಗಾರ ಅಂದ್ರೆ ಅರ್ಥ ಆಗಿದೆಯಾ? ಎಲ್ರಿಗೂ ಶೃಂಗಾರ ಅರ್ಥ ಆಗಿದೆಯಾ? ನಿಮ್ಗೆ ಎಲ್ರಿಗೂ ಗೊತ್ತಾಗಿದೆಯಾ? ಇವ್ರು ಮಾಡಿದೆಲ್ಲ ಗೊತ್ತಾಗಿದ್ದೀನಿ ಫ್ರೆಂಡ್ಸು. ಹಾಸ್ಯ, ಅದ್ಭುತ, ಭಯಾನಕ, ಬೀಭತ್ಸ, ಕರುಣೆ, ಶಾಂತ, ರೌದ್ರ, ವೀರ ಎಲ್ಲ ಅರ್ಥ ಆಗಿದೆಯಾ? ನೀವೆಲ್ಲರೂ ಮಾಡ್ತೀರಲ್ವಾ? ಗೊತ್ತಿದೆ ಅಲ್ವಾ? ಇದನ್ನ ನಾವು ನವರಸ ಅಂತೀವಿ. ನಾವು 9 ರಸಗಳ ಭಾವನೆಗಳು, 9 ಭಾವನೆಗಳನ್ನು ವ್ಯಕ್ತಪಡಿಸೋದನ್ನ ನಾವು ನವರಸ ಅಂತ ಕರಿತೀವಿ. ಸೊ ನವರಸ ಇದ್ದರೆ ಸಾಕಾಗಲ್ಲ, ನವರಸ ಜೊತೆ ಬಾಡಿ ಲ್ಯಾಂಗ್ವೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ನೀವು ಬನ್ನಿ ಇಲ್ಲಿ ಹೇಳ್ತೀನಿ. ಇವಾಗ ಏನಂದ್ರೆ ಫೈಟ್ ಅಂತಂದರೆ ಹೌದು. ಸೊ ನಿಮಗೆ ಎಕ್ಸ್ಪ್ರೆಷನ್ ಹಿಂಗೆಲ್ಲ ಕೊಟ್ಟರೆ, ಹಿಂಗೆಲ್ಲ ಮಾಡಿದ್ರಿ, ಫೇಸೆಲ್ಲ ಕೊಟ್ಟರೆ, ಸೊ ಹಿಂಗೆಲ್ಲ ತೊಗೋಬೇಕಾದ್ರೆ ಬಾಡಿ ಲ್ಯಾಂಗ್ವೇಜ್ ಇದನ್ನು ಬಾಡಿ ಲ್ಯಾಂಗ್ವೇಜ್ ಹೆಂಗೆ ಬೇಕು ತಕ್ಕವಾಗಿರೋಂಥ ಡೈಲಾಗ್ಸಿಗೆ ಯಾವೇ ರೀತಿ ಶೈಲಿ ಮಾದರಿಕವಾಗಿ ನಾವು ತಗೊಳ್ತೀವಿ, ಅದನ್ನು ನಾವು ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇನ್ನು ಭಾಷಾ ಅಂದರೆ ನಾವಾಗಲೇ ಹೇಳಿದಾಗೆ ಭಾಷೆ ಇಂಪಾರ್ಟೆಂಟ್ ಆಗುತ್ತೆ. ನಾವು ಡೈಲಾಗ್ಸ್ ಜೊತೆ ಎಕ್ಸ್ಪ್ರೆಷನು, ರಿಯಾಕ್ಷನ್ ಜೊತೆ ಸೊ ಬಾಡಿ ಲ್ಯಾಂಗ್ವೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಅದು ತಗೊಂಡು ಸ್ಲ್ಯಾಂಡ್ ಮಾಡೋದ್ರ ಮೂಲಕ ನಾವು ಅದನ್ನು ಆ್ಯಕ್ಟಿಂಗ್ ಮಾಡೋದು ಅಂತ ಕರೀತೀವಿ. ಸೊ ಡ್ರಾಮಾ ಇದು ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು, ಅಥವಾ ಶಾರ್ಟ್ ಮೂವಿಗಳಲ್ಲಿ ಮಾಡ್ಬೋದು ನೀವು, ಅಥವಾ ವೆಬ್ ಸೀರೀಸು, ಅಥವಾ ಕಿರುತೆರೆ, ಆಲ್ಮೋಸ್ಟ್ ಎಲ್ಲದರಲ್ಲೂ ಇದನ್ನು ಕಿರುತೆರೆ ಗೊತ್ತಾಗಿದೆ ಅಲ್ವಾ? ಸೊ ಬೆಳಿಗ್ಗೆ ಕಿರುತೆರೆ ಎಲ್ಲದರಲ್ಲ ಇದನ್ನು ಯೂಸ್ ಮಾಡ್ಬೋದು. ಸೊ ನಾಟಕ ಅಂತ ಬಂದಾಗ ರಂಗಭೂಮಿ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ರಂಗಭೂಮಿ ಅಷ್ಟೊಂದು ಸುಲಭ ಅಲ್ಲ, ಅದು ಈಸಿನೂ ಅಲ್ಲ. ಯಾಕೆಂತಂದರೆ ಫುಲ್ ಇನ್ವಾಲ್ವ್ಮೆಂಟ್ ಆಗಬೇಕು, ಎಲ್ಲ ಪಾತ್ರದಲ್ಲಿ ಕೂಡ ಫುಲ್ಲು ಕೇರ್ನೆಸ್ ಆಗಿರಬೇಕು. ಸೊ ನಾಟಕ ಅಂತ ಬಂದಾಗ ಇವುಗಳಿದ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಆ ಥರ ಮತ್ತು ಇದ್ರ ಜೊತೆ ಏನು ಮಾಡಬೇಕಂತಂದರೆ ಈ ಒಂದು ವಾಯ್ಸ್ ಅಂದರೆ ಬಾಡಿ ಲ್ಯಾಂಗ್ವೇಜ್ ಮಾಡೋದನ್ನ ವಾಯ್ಸ್ ಎಕ್ಸಸೈಸಲ್ಲಿ ಮಾಡ್ಕೊಡ್ತೀವಿ. ಈಗ ಫಸ್ಟ್ ಹೇಳ್ಕೊಡ್ತೀವಿ ಏನು ಹೇಳ್ತೀವಿ, ಅದರಲ್ಲಿ ನವರಸ ಹೇಳ್ಕೊಡ್ತೀವಿ. ಸೊ ಎಲ್ಲರೂ ಅಲ್ಲೇ ನಾ ಹೇಳ್ಕೊಟ್ಟಂಗೆ ಹೇಳಬೇಕು. ಓಕೆನಾ? ನೀವು ಇಲ್ಲ ಬೇಕು ಎರಡು ಕಣ್ಮುಚ್ಚಿ
ರಿಲ್ಯಾಕ್ಸ್ ಆಗಿ ಸಮಾಧಾನ, ಯಾವುದೇ ಯೋಚನೆ ಇರಬಾರ್ದು. ನಾನು ಏನು ಹೇಳ್ತೀನಿ ಅದನ್ನ ಮಾತ್ರ ನೀವು ಕೇಳಬೇಕು, ಓಕೆನಾ? ಓಕೆನಾ? ಇವಾಗ ಹೋಗೋಣ. ನಾನು ಹೇಳ್ಕೊಡ್ತೀನಿ, ಅದನ್ನ ಮಾತಾಡಬೇಕು. ಸೊ ನೀವೊಂದು ಡೈಲಾಗ್ಸ್ ತಂದಾಗ ಹೆಂಗಂದ್ರೆ ಕೆಲವೊಬ್ಬರಿಗೆ ಕನ್ನಡ ಚೆನ್ನಾಗಿ ಓದ್ತಾರೆ, ಎಲ್ಲರೂ ಮಾಡ್ತಾರೆ. ಬಟ್ ಡೈಲಾಗ್ಸ್ ಯಾವ ಸ್ಲ್ಯಾಂಗ್ ತರಬೇಕು, ಡೈಲಾಗ್ಸ್ ಯಾವ ರೀತಿ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ. ನಿನ್ನ ಅಂತ ನಿನ್ನ ಆ ರೀತಿ ತಗೋಬೇಕು. ಅದು ನಾಟಕದ ಒಂದು ಶೈಲಿ, ಓಕೆನಾ? ಸೊ ಫೇಸ್ ಎಕ್ಸ್ಪ್ರೆಷನ್ ನೀವೆಲ್ಲರೂ ಒಂದ್ಸರಿ ಮಾಡ್ತೀರಾ? ಇಲ್ಲಿ ನೋಡಿ, ಓಕೆನಾ? ಶೃಂಗಾರ ಗೊತ್ತೇ ಹೇಳಿ ನಾನು ಮಾಡಿ ಒಂದ್ಸರಿ ತೋರಿಸ್ತೀನಿ. ಒಂದ್ಸರಿ ನೀವು ಮಾಡಿ, ರಾಂಗ್ ಇದೆ ನಾನು ಶೃಂಗಾರ. ನಾಚಿಕೆ ಸ್ವಭಾವ ಇರಲಿ. ಪುಟ್ಟ ನೀನು ಎಲ್ಲ ಅಬ್ಸರ್ವ್ ಮಾಡ್ತಿದ್ಯಾ? ಹೇಳಿ ಮಾಡು, ಹೇಳಿ. ಅಲ್ಲಿ 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 ನೋಡಿ ಅವ್ರನ್ನ. ನನ್ನ ಕಡೆ ನೋಡಬೇಕು. ಫೋಕಸ್ ನಿಮ್ಗಷ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೆಲ್ಲ ನೋಡಬಾರ್ದು. ಶೃಂಗಾರ. ಓಕೆ, ಸ್ಟಾರ್ಟ್. ನನ್ನ ಕಡೆ ನೋಡಬೇಕು, ಆ ಕಡೆ ನೋಡಬಾರ್ದು. ಅದನ್ನ ಮಾತ್ರ ಮಾಡಬೇಕು. ಏಯ್, ಏನು ಹೇಳ್ಕೊಟ್ರು ಅವರು? ಎಕ್ಸ್ಪ್ರೆಷನ್ ತೋರಿಸಿ. ನಾಚ್ಕೊಳ್ರು. ಹೆಣ್ಮಕ್ಳು ನಾಚಿ ನೀರು ಹಾಕ್ತಿರಲ್ರು. ನಾಚ್ಕೊಳ್ಳು. ಇವನು ಯೋಚನೆ ಮಾಡ್ತಾವ ನಾಚ್ಕೊ ಅಂದರೆ. ಏನು ಯೋಚನೆ ನಿನಗೆ? ಹೊಟ್ಟೆ ಎಷ್ಟಿದ್ಯಾ? ಒಟ್ಟಾಸಿ ನಿಮ್ಗೆ ಅರ್ಥ ಆಗಿದೆಯಾ? ಎಲ್ರಿಗೂ ಅರ್ಥ ಆಗಿದೆಯಾ? ಸೊ ಹಾಸ್ಯ. ನಗಡಲು ನೀವು ಸ್ಟಾರ್ಟ್. ನಗಾಡ್ರು. ಈ ಕಡೆ ನೋಡ್ಬೇಕು, ಆ ಕಡೆ ಯಾರು ನೋಡ್ಬಾರ್ದು. ಶುಶಿಕಾ, ಓಯ್ ಪಪ್ಪಂಗೆ ಕಾಲ್ ಮಾಡು. ಅದ್ಭುತ. ವಾವ್, ಬ್ಯೂಟಿಫುಲ್, ಓ ಮೈ ಗಾಡ್ ಅಂತೀವಲ್ಲ ಆ ಥರ. ಅನ್ಎಕ್ಸ್ಪೆಕ್ಟೆಡ್.
ಗೊತ್ತಾಗಿದೆ ಅಲ್ವಾ? ಇಷ್ಟು ನವರಸ ಆಯ್ತಾ ಇವಾಗ? ಹಾಂ ನವರಸ ಆದ್ವಾ? 1 hour ಸರ್. ನೆಕ್ಸ್ಟ್ ಇನ್ನೇನು? ಇನ್ನೊಂದು 2 ರಸ ಮಾಡಿ ಡೈರೆಕ್ಟ್ ಡ್ರಾ ಮಾಡಬೇಕು. ಸುರುಳಿ ನನ್ನ ಜೊತೆ ನೀವು ಮಾಡಿ, ಯಾವಾಗ ಸರಿ ಇರುತ್ತೆ. ನೀ ಬರ್ಕಡೆ ಅಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳೋ. ಅಲ್ಲಿ ನೋಡ್ ಅವ್ರ ಎಕ್ಸ್ಪ್ರೆಷನ್ ನೋಡ್ರ ಫೇಸಲ್ಲಿ ಖುಷಿ. ಓಯ್ ಎಕ್ಸ್ಪ್ರೆಷನ್ ತನ್ವಿ, ಎಕ್ಸ್ಪ್ರೆಷನ್ ಮಾಡಿ. ನೋಡಬೇಕು. ನೀವು ಕಾಮನಾಗಿ ಅಳ್ತೀರಲ್ಲ, ಒಂದು ಮನೇಲಿ ಹೆಂಗೆ ಅಳ್ತೀರಲ್ಲ, ಅಪ್ಪ ಅಮ್ಮ ಹೊಡೆದಾಗ ಅಥವಾ ಬೇಜಾರಾದಾಗ, ಅದನ್ನೇ ಅಳಿ ಅಷ್ಟೇ. ಅದನ್ನೇ ಈ ತಗೋ. ಗೊಂಬೆ ಫೋನ್ ಕಿತ್ಕೊಳ್ಳಿ ಹೆಂಗ್ ಅಳ್ತಾಳೆ ನೋಡಿ ಹೆಂಗೆ ಈಗ. ಈಗ ಒಂದು ಭಾವನೆ ತಗೋಬೇಕಂದ್ರೆ ನಮ್ಮ ಸುತ್ತಮುತ್ತ ನಮ್ಮ ಒಂದು ದೈನಂದಿನ ಚಟುವಟಿಕೆಗಳು ಜೀವನದಲ್ಲಿ ಯಾವ್ದಾದ್ರು ಒಂದು ಸೀನ್ಗಳಾಗಿರ್ತಿಲ್ವ, ಅದನ್ನ ನೀವು ಕ್ಯಾಪ್ಚರ್ ಮಾಡಬೇಕು. ಆವಾಗ ನಿಮಗೆ ಭಾವನೆಗಳು ತಾನಾಗಿ ಬರುತ್ತೆ. ಸೊ ಅದನ್ನ ಮಾಡಿ. ವೆರಿ ಗುಡ್ ಮಾಡ್ಬೇಕಂಗೆ. ಚೆನ್ನಾಗಿ ಮಾಡ್ತಿದ್ದಾರೆ ಯಾರು ಅವರು. ಹೆಸರಮ್ಮ? ಹಾಂ ಗುಡ್. ಓ ಮೋಕ್ಷಿ ರಚಿತ್ ಹಚ್ಚಿದಾರಿಯಾ? ಮೋಕ್ಷಿ ಓಕೆನಾ? ಇನ್ನು ರೌದ್ರ ಇದು ಮಾಡಿ ಡೈರೆಕ್ಟು ನಾಟಕದ ಹೇಳ್ಕೊಟ್ಟು ನಾಟಕ ಹೇಗಿರುತ್ತೆ. ಯಾರದು ನೀನು ಕುನ್ನಿ? ಛೀ ಬದರಂಗಿ ಬಲಿ, ನಾಗ ಶಿಬಿರನನ್ನು ಮುಟ್ಟುವಷ್ಟು ನಿಮಗೆ ಧೈರ್ಯನೇ? ಖಂಡಿತವಾಗಿ ಬಿಡೋದಿಲ್ಲ. ನಾನು ಪರಾಕ್ರಮಿ, ಪರಾಕ್ರಮಿ, ಸರ್ವಂತರಯಾಮಿ. ನನ್ನನ್ನು ನನ್ನನ್ನು ಯಾರು ಯಾರು ಏನು ಮಾಡುವುದಕ್ಕಾಗಲ್ಲ. ಐಸ್ನ ಸ್ವಲ್ಪ ದೊಡ್ಡದಾಗಿ ಮಾಡಿ ಫುಲ್ಲು ಹಾರರ್ ಮುಂದೆ ನೋಡಿ. ಬಿಡ್ರ ಹಿಂಗೆ ಬಣ್ಣ. ಶಾಂತ ಸ್ಥಿತಿಲಿದ್ದು ನಂತರ ಯಾವ ರಸ್ತೆಗೆ ಹೋಗ್ಬೇಕು? ರೌದ್ರ ರಾಸಿಗೆ ಹೋಗ್ಬೇಕು. ಓಕೆನಾ? ಸ್ಟಾರ್ಟ್. ನೋಡಿ ಅವ್ರು ಚೆನ್ನಾಗಿ ಮಾಡ್ತೀರ. ಅದೇ ಕರೆಕ್ಟ್. ಅದೇ ಮಾಡಪ್ಪ. ಹಾಂ ಇಲ್ಲಿ ಉಂಡು ಅಲ್ಲಿ ನೇಹಾ ವೆರಿ ಗುಡ್, ಸಬಾಷ್, ಗುಡ್. ವೆರಿ ಗುಡ್ ಕಣೋ. ಇಲ್ಲಿ ಅವನು ಹೆಸರು ನಿಂದು? ಹಾಂ ತನ್ವಿತ್, ವೆರಿ ಗುಡ್ ಕಣ್ರು. ಐಸ್ ತುಂಬ ಚೆನ್ನಾಗಿ ಬಂತು ಆ್ಯಕ್ಚುಲಿ. ಹಾಂ ಗುಡ್, ವೆರಿ ಗುಡ್. ಹಂಗಿರ್ಬೇಕು. ನೀನೇನು ಮಲ್ಕೊಂಡಿದ್ಯಾ? ಅಮ್ಮು ಮಾಡು. ನೀವು ಮಾಡ್ರ ಎಲ್ಲ ಉಸಿರಾಡಕತ್ತವ್ರೆ. ವೆರಿ ಗುಡ್. ನೆಕ್ಸ್ಟ್ ಒನ್. ಹಾಂ ಓಕೆ. ಲೈಕ್ ಇದೇನದು ನವರಾಸ ಆಯಿತು. ಓಕೆನಾ? ಇದು ನಿಮಗೆ ಅರ್ಥ ಆಗಿರ್ಬೋದು ಅನ್ಸುತ್ತೆ. ಮನೇಲಿ ಪ್ರಾಕ್ಟೀಸ್ ಮಾಡಿ. ಗೊತ್ತಾಗಿಲ್ಲ ಅಂದರೆ ಕೆಲವರು ಇನ್ಸ್ಟಾಗ್ರಾಮಲ್ಲಿ ಮಾಡಾಕಿರ್ತಾರೆ. ಇಲ್ಲೇ ಅಪ್ಲೋಡ್, ಇದನ್ನೇ ಅಪ್ಲೋಡ್ ಮಾಡ್ತೀನಿ ಸರ್, ಇದನ್ನೇ ಅಪ್ಲೋಡ್ ಮಾಡ್ತೀನಿ. ಓಕೆ, ಇದನ್ನು ಕೂಡ ನೋಡಿ ಕಲ್ತ್ಕೊಳ್ಳಿ. ಇದೇ ಇನ್ಫಾರ್ಮೇಷನ್ ಬೇಕಾದ್ರೆ ಇದನ್ನ ಕಾಂಟ್ಯಾಕ್ಟ್ ಮಾಡಿ ನನಗೆ ಹೇಳ್ತಾರೆ. ಬೇಕಾದ್ರೆ ನಮಗೆ ಆನ್ಲೈನ್ ಕ್ಲಾಸಸ್ಸು ನೆಕ್ಸ್ಟ್ ಪ್ಲ್ಯಾನ್ ಇದೆ, ಇನ್ಫಾರ್ಮ್ ಮಾಡ್ತೀನಿ ನಿಮಗೆ ಆನ್ಲೈನ್ ಕ್ಲಾಸಸ್ಸು. ಓಕೆನಾ? ಓಕೆನಾ? ಸೊ ಇದು ಬಂದು ಇದನ್ನ ಏನೇನು ಯೂಸ್ ಆಗುತ್ತೆ ಅಂತಂದರೆ ಎಲ್ಲ ಒಂದು ಇವೆಂಟ್ಗಳಾಗಿರ್ಬೋದು ಅಥವಾ ನೀವೇನಾದ್ರು ಲೈಕ್ ಆಡಿಷನ್ ಕೊಡೋದಾದರೆ ಸಿನಿಮಾ ಸೀರಿಯಲ್ ಆಗಿರ್ಬೋದು, ವೆಬ್ ಸೀರೀಸ್ ಇರ್ಬೋದು, ಶಾರ್ಟ್ ಮೂವಿ ಇರ್ಬೋದು, ಬೇರೆ ಕಡೆ ಹೆಲ್ಪ್ ಆಗುತ್ತೆ. ಬಟ್
ನಮಗೆ ಇದ್ರಕ್ಕಿಂತ ಪ್ರಾಪರಾಗಿ ನಾವು ರಂಗಭೂಮಿ ಕಲಾವಿದ ಅಂತ ಅಂದರೆ ಯಾರ್ಯಾರು ಡೈರೆಕ್ಟ್ ಹೋದ್ರೆ ಓ ಇವ್ರು ರಂಗಭೂಮಿ ಅಂತಂದರೆ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಇವರು ಸಕ್ಕತ್ತಾಗಿ ಆ್ಯಕ್ಟಿಂಗ್ ಎಲ್ಲ ಕಲ್ತಿರ್ತಾರೆ ಸೊ ಇವ್ರಿಗೊಂದು ಚಾನ್ಸ್ ಕೊಡೋಣ ಅಂತಾರೆ. ಸೊ ಅದಕ್ಕೆ ತುಂಬ ವ್ಯಾಲ್ಯೂ ಇರೋದಂದರೆ ರಂಗಭೂಮಿ ಮತ್ತು ನಾಟಕ ಅಂತ ಇರುತ್ತೆ. ಸೊ ನಾಟಕ ಅಂತಲೇ ಒಂದು ಗ್ರೂಪ್ ಅಂದರೆ ಗುಂಪುಗಾರಿಕೆ ಅಂತ ಏನು ಮಾಡ್ತೀರಿ, ಎಲ್ಲರೂ ಸೇರ್ಕೊಂಡು ಒಂದು ನಾಟಕವನ್ನು ಆರಂಭಿಸಿ ಅದನ್ನು ಪ್ರದರ್ಶನಗೊಳಿಸೋದನ್ನು ನಾವು ಏನಂತೀವಿ, ಅದನ್ನು ನಾಟಕ ಅಂತ ಅಂತೀವಿ. ಸೊ ನನಗೊಂದು ಒಂದು 5-6 ಜನ ಬರ್ತೀರಾ? ಬಮ್ಮ ನೀನು ಬಾ 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 ಸಾಕಷ್ಟು. ನಾನೊಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ, ನಿಮ್ಮದೇ ಓನ್ ಆದ ಡೈಲಾಗ್ಸ್ ಅದು ಹೇಳ್ಕೊಂಡೆ ಅದು ನಿಮ್ಮ ಕಡೆ ತಗೊಳ್ಳಿಲ್ಲ. ನೀವೇನು ಓನ್ ಡೈಲಾಗ್ಸ್ ಅದನ್ನು ತಗೊಳ್ಳಿ. ಬರ ನೀನು ಬಾ. ಓಕೆ, ಈಗ ಇಲ್ಲಿ ಒಬ್ಬರು ಲೈಕ್ ಯಾರೊಬ್ರು ಡೆತ್ ಆಗಿರ್ತಾರೆ. ಓಕೆ, ಯಾರಾದರೂ ಆ್ಯಕ್ಟಿಂಗ್ ಮಾಡ್ತೀರಾ? ಏನಾದರೂ ಆ್ಯಕ್ಟಿಂಗ್ ಅಂತಾರೆ, ಬೇಡ ಆಗಿಬಿಟ್ಟು ಜಸ್ಟ್ ಆ್ಯಕ್ಟಿಂಗ್, ಬರೀ ಮಲಗಿರತ್ತಾರೆ. ಯಾರಾದ್ರು ಆ್ಯಕ್ಟ್ ಮಾಡ್ತೀರಾ? ಹಾಯ್ ನೀನು ಆ್ಯಕ್ಟಿಂಗ್ ಮಾಡಬೇಕು, ನೀನು ಆ್ಯಕ್ಟಿಂಗ್ ಮಾಡಬೇಕು. ಬರ ನೀನು ನೀನು ಮಲ್ಕೊಳ್ಳು ನಗಾಡ್ತೀಯ ಮಲ್ಕ. ಈಗ ಇವಾಗ ನೋಡಿ ನವರಸದಲ್ಲೇ ಮಾಡಿಸ್ತೀನಿ. ಇದು ಶಾಂತ, ನೀಟಮ್ಮ ಕಣ್ಣು, ಇದು ಶಾಂತ, ಅರ್ಥ ಆಯ್ತಾ? ಶೃಂಗಾರ ಯಾರು ಮಾಡ್ತೀರಾ? ನೀವೇ ಮಾಡಿದ್ರೆ ಬೆಟರ್. ಆ್ಯಕ್ಟಿಂಗ್ ಸ್ಕಿಲ್ ಹೇಳ್ಕೊಟ್ರಿ. ಶೃಂಗಾರ ಅಂದ್ರೆ ಏನು ಹೇಳಿ? ಶೃಂಗಾರ ಅಂದ್ರೆ ಕಾಳಜಿ, ವಾತ್ಸಲ್ಯ, ಪ್ರೀತಿ ಮಾಡೋದು. ಇದನ್ನ ತಿಳ್ಕೊಬೇಕು. ಓಕೆನಾ? ಯಾರು ಮಾಡ್ತೀರಾ ಶೃಂಗಾರ ನೀಟಾಗಿ? ಹ್ಯಾಂಡ್ಸ್ ಅಪ್. ನೀವು ಮಾಡ್ತೀರಾ? ಬಾಬಾ. ಹಾಸ್ಯ ಯಾರು ಮಾಡ್ತೀರಾ? ನೀವು ಕೊಡಿ ಹಾಸ್ಯ. ಅದ್ಭುತ ಆಯ್ತಾ? ಭಯಾನಕ ನೇಹಂಗ್ ಮಾಡಿ. ಬಾಮ್ಮ ನೀನು ಅಲ್ಲಿಗೆ. ಇವಾಗ ಶೃಂಗಾರ ಯಾರು ನೀವು ಮಾಡ್ತೀರಾ? ಭಯಾನಕ ಯಾರು ಮಾಡ್ತೀರಾ? ಭಯಾನಕ ಇವರು. ನೀವು ಮಾಡ್ತೀರಾ? ಬೀಭತ್ಸ 9 ಜನ ಸಿಕ್ಕಿದ್ರೆ ಸಾಕು. ಅಂದ್ರೆ ಆ ರಸ್ತಲ್ಲೇ ತೋರಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ. ಬಾಮ್ಮ ಖುಷಿ, ಅತ್ತೆ ನೀನು. ಬಾಮ್ಮ ಖುಷಿ ಇದ್ದಿ. ಯಾರು ಇಂಟ್ರೆಸ್ಟ್ ಕೊಟ್ಕೊಂಡು ಬಾಮ್ಮ ಬನ್ನಿ. ಓಕೆನಾ? ಹಾಂ ಕರೆಕ್ಟ್. ಶೃಂಗಾರ. ಹಾಸ್ಯ ಯಾರು ಮಾಡ್ತೀರಾ? ಆಸೆ. ಹಾಸ್ಯ ಮಾಡ್ತಾರೆ ನೀವು. ಓಕೆ, ನೆನ್ಪಿಟ್ಕೋಬೇಕು ನಿಮ್ಮಿಂದ. ಶೃಂಗಾರ, ಹಾಸ್ಯ, ಅದ್ಭುತ. ಈ ಕಡೆ ಬನ್ನಿ ನೀವು. ಅದ್ಭುತ ಯಾರು ಮಾಡ್ತೀರಾ? ಅವರೇನೆ. ನೀವೇ ಮಾಡ್ತೀರಾ? ಓಕೆನಾ? ಹಾಂ. ಅದ್ಭುತ. ಭಯಾನಕ. ಬೀಭತ್ಸ ಯಾವ್ದಾರು ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ. ಬೀಭತ್ಸ ಅಂತಾನೆ ಅಸಹ್ಯ, ಅಸೂಯೆ, ಊಟದ ಬಾಕ್ಸು, ಟೊಮೊಟೊ, ನೀನೇ ಬಾ. ತರಕಾರಿ ಇರ್ಬೋದು, ಸೊ ಮಾಂಸ ಪದಾರ್ಥ. ಹೋಗಮ್ಮ ಖುಷಿಯಲ್ಲಿ. ಬೀಭತ್ಸ. ಹಾಂ. ಮಾಡ್ತೀರಾ? ಕರುಣೆ ನೀನು ಹೋಗಮ್ಮ. ನೀವು ಮಾಡಿ ಆಯ್ತಾ? ಶಾಂತ ಆಯ್ತು. ವೀರ ನೀನು ಮಾಡೋ. ರೌದ್ರ ಕರೆಕ್ಟಾಗಿ ಐತೆ ನೋಡಿ. ಸೊ 9 ಆಯ್ತು. ಸೊ ನೀವೆಲ್ಲ ಕಡೆ ಹೋಗಿ ಹಿಂದೆ ನೀವು ಹೋಗಿ. ಇವರು ಮಲಗಿರ್ತಾರೆ, ನೀವು ಮಲ್ಕಡಿ. ಹೇಳ್ಬಾರ್ದು. ಹೇ ಶವಾಗೋ ಮಲ್ಕೊಳ್ಳೋ, ಕಣ್ಮುಚ್ಚೋ. ಮಲಗಿರ್ತೀರ. ಸೊ ಶೃಂಗಾರ ರಸ ನೀವೇನು ಮಾಡ್ತೀರಿ ಅಂತ ಬಂದ ತಕ್ಷಣ ಹೋಗ್ತಿರೋದು. ಬಂದಿದ ತಕ್ಷಣ ಏನನ್ಸುತ್ತೆ? ಯಾರೋ ಇನ್ನೊಂದು 50 minutes. ಏನನ್ಸಿದೆ? ಹಿಂಗನ್ಸಿದೆ ಅವ್ರು ನಿಮಗೆ ಸತ್ತೋಗಿದಾರ ಥರ ಅನ್ಸಲ್ಲ. ಸುಮ್ಮನೆ ಮಲಗಿದ್ದಾರೆ, ಆರಾಮಾಗಿ ಮಲಗಿದಾರಪ್ಪ, ಎಂಥ ಒಂದು ಲೈಫ್ ನೋಡಿ ಅವ್ರದ್ದು, ನಮ್ಮದು ಇದು ಬೇರೆ ಸ್ಕೂಲಿಗೆ ಹೋಗೋದೇ ಆಗ್ತಾಯಿದೆ ಅನ್ನೋ ಥರ ಫೀಲ್ ಇರಬೇಕು. ಓಕೆನಾ? ಒಂದೊಂದೇ ರಸ್ತಾಗಿ ಮಾಡಿಸ್ತೀನಿ. ಇದು ಅರ್ಥ ಆಯ್ತಾ? ಅಥವಾ ಹೇಳಿ ಮತ್ತೊಂದ್ಸರಿ ಹೇಳ್ಕೊಡ್ತೀನಿ. ಹೇಳ್ಕೊಟ್ಬಿಡಿ ಸರ್ ಇನ್ನೊಂದ್ಸಲಿ. ಅರ್ಥವ್ಲಾ? ಸೊ ಅಲ್ಲಿ ಮಲಗಿರ್ತಾರೆ ಅವರು ಹಿಂಗೆ ಕಾಣಿಸಿರ್ತಾರೆ ಅಂತಂದರೆ ಕುಟ್ಕೊಂಡು ಮಲಗಿರ್ತಾರೋ ಏನೋ ಮಲಗಿರ್ತಾರೋ ಹಿಂಗೆ ಬರ್ತೈತೆ. ನಾನು ಒಂದ್ಸರಿ ಆ್ಯಕ್ಟ್ ಮಾಡಿ ತೋರಿಸ್ತೀನಿ. ಓಕೆನಾ? ಸೊ ಅಲ್ಲಿ ಮಲಗಿರ್ತಾರೆ. ಸೊ ನಾವು ಇಲ್ಲಿಂದ ಬರ್ತೀವಿ. ಈಗ ಅದು ಮೊಬೈಲ್ ನೋಡ್ಕೊಂಡು ಬರ್ತೀವಿ. ಇವ್ರದ್ದೇ ಲೈಫ್ ತುಂಬ ಚೆನ್ನಾಗಿರೋದು. ನಮ್ಮ ಲೈಫ್ ಇದೆ. ಸ್ಕೂಲಿಗೆ ಹೋಗೋದಂತೆ, ಆ ಟೀಚರ್ ಪಾಠ ಮಾಡೋದಂತೆ, ಕೇಳಿಸ್ಕೊಳ್ಳೋದಂತೆ, ಊಟ ಮಾಡ್ಕೊಳ್ಳಿ, ಸೀದಾ ಬರೋದಂತೆ. ಸರ್ ಒಂದು ಏನು ಮಾಡಿ ತೋರಿಸಿ ನೆಕ್ಸ್ಟ್ ಮಾಡ್ತಾರೆ ಅವರು. ಅದು ಈಗ ಆಯ್ತು ಬಿಡಿ. ಈಗ ಆಯ್ತಲ್ವ, ಈಗ ಅವ್ರಿಗೆ ನೀವು ಮಾಡಿ. ಈಗ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊಬೈಲ್ ನೋಡ್ಕೊಂಡು ಬರ್ತಾ ಟಿವಿಗೆ ಹಾಕೊಂಡು ಮಾತಾಡ್ತಿರ್ತೀರಾ, ಸೀದಾ ಮೇಲೆ ಕೊಡ್ತೀರಾ ಬೋರ್ಡಿಗೆ. ಇವ್ರದ್ದೇ ಲೈಫಲ್ಲಿ ನಮ್ಮದು ಲೈಫ್ ಇದೆ. ಸ್ಕೂಲ್ಗೆ ಹೋಗ್ಬೇಕು, ಟೀಚರ್ಸ್ ಬೈಸ್ಕೋಬೇಕು,
ಅವರು ಹೊಡ್ಸ್ಕೋಬೇಕು ಅವ್ರ ಜೊತೆ ಪಾಠ ಕೇಳಬೇಕು ಬರಬೇಕು ಅವ್ರದ್ದು ಒಂದು ರಿಯಲ್ ಲೈಫ್ ಸೂಪರ್. ಸೀದಾ ಹೋಗ್ತು ಏನು ಸಿಂಗಲ್ ಹೆಂಗ ಹಾಸ್ಯ ಹೆಂಗ್ ಕುಡ್ಕೊ ಬಿಟ್ಬಿಟ್ಟು ನೀವು ನೋಡಿ ಹೆಂಡತಿ ಮಕ್ಳು ಜ್ಞಾನ ಇದ್ದಾರೆ ಇಲ್ವೋ ಬೇರೆ ಡೈಲಾಗ್ಸ್ ಹೊಡಿಸಿ ಅವರಿಗೆ ಕುಡ್ಕೊಂಡು ಮಾಡಿದ್ದಾರೆ ಆಗ ನಗು ಬರುತ್ತೆ ಹೆಂಗಿದ್ದೆ ನಿಮ್ಮ ಕ್ರಿಯೇಟಿವಿಟಿ ಇರಬೇಕು, ಆಗಲೇ ಒಬ್ರಿಗೆ ಇದು ಗೊತ್ತಾಗತ್ತೆ. ನೀವು ಏನು ಇಲ್ಲ ಅವ್ರು ಹೇಳ್ಕೊಟ್ಟಿದ್ದೆ ಮಾಡ್ರೆ ಏನೂ ವ್ಯಾಲ್ಯೂ ಇರಲ್ಲ. ಹೆಂಗ್ ಕುಡ್ಕೊಂಡು ಮಲಗಿದ್ದಾರೆ, ಹೆಂಡತಿ ಮಕ್ಳು ಏನು ಬಯಲ್ವೇನೋ ಅದಕ್ಕೆ ಕುಡ್ಕೊಂಡು ಮಲಗಿದ್ದಾರೆ. ಜೋರಾಗಿ ನಕ್ಕೊಳ್ಬೇಕು ಇನ್ನೊಂದ್ಸತಿ ಬಂದು ಜೋರ್ ನಗಾಡಮ್ಮ, ಜೋರ್ ನಗಾಡಿ. ಹೆಂಗ್ ಕುಡ್ಕೊಂಡು ಮಲಗಿದ್ದಾರೆ, ಹೆಂಡತಿ ಮಕ್ಳು ಯಾರು ಇಲ್ವೇನೋ, ಯಾರು ಕೇಳೋರೇನು ಇಲ್ವೇನೋ ಅದಕ್ಕೆ ಕುಡ್ಕೊಂಡು ಮಲಗಿದ್ದಾರೆ. ಗೋ ಸಿಂಗಲ್ ಲೈ. ಅದ್ಭುತ ಇನ್ನೇನು ಅದ್ಭುತ ನಿಮ್ಗೆ ಗೊತ್ತಾಯ್ತು ಅವ್ನ ಪಕ್ಕ ಏನಾಗಿರುತ್ತೆ ಏನಿರುತ್ತೆ ಅಂತಂದರೆ ಅವನು ಖಡ್ಗ ಹಾಕಿರ್ತಾನೆ, ಖಡ್ಗ ಕಾಣಿಸ್ತಿರುತ್ತೆ ಬಟ್ ಬಾಡಿಗಿಲ್ಲ ಗೋಲ್ಡ್ ವಾಚ್ ಯಾವುದಾದ್ರು ಅದು ನಿಮ್ಗೆ ಕಾಣಿಸ್ತಿರುತ್ತೆ ಈಗಲ್ಲಿ ಅದನ್ನು ನಿಮಗೆ ಕಾಣಿಸ್ತಿರುತ್ತೆ ಅದು ನೋಡಿದ ತಕ್ಷಣ ಅಷ್ಟೇ ಅವ್ನಿಗೆ ಏನಾದ್ರೆ ಅದು ನಿಮ್ಗೆ ಬೇಕಾಗುತ್ತೆ ಖಡ್ಗ ಕಾಣಿಸ್ತಿರುತ್ತೆ. ನಾವು ಬಂದು ತೋರಿಸ್ತೀನಿ ವಾವ್. ಇದು ಬರ್ತೀರಾ ಒಂದು ಡೈಲಾಗ್ ಯಾವ್ದಾರ ನೀವು ಒನಾಗಿ ಹೇಳಿ. ಖಡ್ಗ ಎಷ್ಟು ಚೆನ್ನಾಗಿದೆ ಅಲ್ಲವೇ ವಾಹ್. ಅದ್ಭುತ ಗುಡ್. ಇದಾಗಿ ಭಯಾನಕ. ಭಯಾನಕ ಅದಾಗಬೇಕು ನಿಮ್ಮ ರಿಲೇಟಿವ್ಸ್ ಆಗಬೇಕು ಯಾರೊಬ್ಬರು ಫೋನ್ ಮಾಡ್ತೀನಿ ನಿಮ್ಮ ಹೆಸರೇನು ನೀವು ಫೋನ್ ಮಾಡ್ತೀನಿ ನಾನು ಫೋನ್ ಮಾಡಿರ್ತೀನಿ ನಿಮ್ಮ ರಿಲೇಟಿವ್ಸ್ ಯಾರೋ ನಿಮ್ಮ ರಿಲೇಟಿವ್ಸ್ ಅಂದ್ಬಿಟ್ಟು ಯಾರೋ ಗೊತ್ತಿದೆ ಸುಶಾಂತ್ ಸತ್ತೋಗಿದ್ದಾರೆ ನೋಡಿ ಗೊತ್ತಿಲ್ಲ ನನ್ನ ನೋಡ್ಕೊಂಡು ನನ್ನ ಕಾಳು ನೋಡ್ಕೊಳ್ಬೇಕು. ಸುಶಾಂತ್ ಯಾರು ಕೇಳು. ಅಷ್ಟು ಅದನ್ನು ಡೈರೆಕ್ಟ್ ಸೇರಿಸಿ ಆಮೇಲೆ ಕಮನ್ ನೋಡೋಣ, ಅವನು ಕ್ರಿಯೇಟ್ ಮಾಡಿ ನೋಡೋಣ. ಕಮನ್ ಯಾ. ಹಲೋ ಏನು ನಿಮ್ಮ ರಿಲೇಟಿವ್ಸ್ ಯಾರು ಬಿಟ್ಟಿದ್ದಾರೆ ನೋಡಿ ಎತ್ತಾಗಿದ್ದಾರೆ ಅಳ್ಬಾರ್ದು ದುಃಖ ಆಯ್ತು, ಇದು ಭಯಾನಕ ಜಸ್ಟ್ ನೀವೇನು ಮಾಡಬೇಕು ಭಯಾನಕ ಹೆದರಿಕಾಯ್ತು ಅಷ್ಟೇ. ದುಃಖ ನೀನು ದುಃಖ. ಹಾಂ ಕಾರಣ ಯಾರು ಅದಕ್ಕೆ ಫಸ್ಟು ಅವ್ರು ಹೇಳೋದನ್ನ ಅಬ್ಸರ್ವ್ ಮಾಡಬೇಕು. ಇವಾಗ ಏನು ಮಾಡ್ತೀರಾ ಅಂತಂದರೆ ಫೋನ್ ಮಾಡ್ತೀರಾ ಅಲ್ಲೇ ಫೋನ್ ಮಾಡಿ ಹೇಳ್ತೀರಾ ಹೆಸರೇನೋ ಅವ್ರಿಗೆ ಫೋನ್ ಮಾಡಿ ಹೇಳ್ತೀರಾ. ಸೊ ಅವಾಗ ನೀವು ತುಂಬ ಹತ್ತಿರದಲ್ಲಿದೆ ಅವ್ರಿಗೆ ಬಂದು ಅಳ್ಬೇಕು. ಸೊ ಇವಾಗ ಅದನ್ನ ಏನು ಅನ್ಕೊಂಡಿದ್ದೀನಿ ಯಾರೋ ಬಿಟ್ಬಿಟ್ಟು ಬರ್ತಾರೆ ನೀವು ಬರ್ತೀರಾ ಯಾರ ಪೇರೆಂಟ್ ಕೇಳೋ.
ಯಾನೇ ಹೋಗಮ್ಮ ನೀನು. ನಮಗೇನಂತ ಹೇಳೋದು, ಸುಮ್ಮನೆ ಸ್ಕೂಲಿಗೆ ಹೋಗ್ದಲೆ ಮನೇಲಿ ಆರಿರ್ಬೇಕಿತ್ತು. ನೀವು ಭಯಾನಕ ಬಿದ್ದೀರಾ ಅವರು. ಯಾವ ರಸ್ತೆಲಿ ಇರ್ತೀರಾ? ಭಯಾನಕ ರಸ್ತೆಲಿ. ಏನಾಯ್ತು? ಯಾಕೆ ಡಲ್ಲಾಗಿದೆ? ಎಷ್ಟೊಂದು ಹಾಂ. ಪರಕಾಯ ಮಾಡ್ಬೇಕಂದ್ರೆ ಹಂಗೆ ಇನ್ವಾಲ್ವ್ ಆಗಿ ಕ್ಯಾರೆಕ್ಟರ್ಗೆ. ಏನಕ್ಕೆ ಕೇಳ್ಬಾರ್ದು? ಆ್ಯಕ್ಚುಲಿ ನೋಡಿದ್ದೀರಾ ಆಲ್ರೆಡಿ ಸಂವಿಧಾನ ಗೊತ್ತಾಗ್ತದೆ. ಏನಾಗೈತೆ ಮತ್ತೆ ಮೂರು ಸರಿ ಕೇಳಿಸ್ಕೊಳ್ಳೆ. ಓಕೆ, ನಗ್ಬಾರ್ದು. ನೀವು ಕ್ವಶನ್ ಮಾಡೋ ಥರ ಇದೆ. ಹಾಂ, ಕಮಾನ್ ನಗ್ಬಾರ್ದು. ನೇಹಾ, ನೀನು ಭಯಾನಕಗಳಿಗೆ ಫಿಲ್ ತುಂಬು. ಕಮ ಇನ್ವಾಲ್ವ್ ಆಗು. ದುಃಖ ಆಗ್ಬೇಡ, ಭಯಾನಕವಾಗಿ ತುಂಬು. ಹಿಂಗೆಲ್ಲ ಆಯ್ತು ಅಂತ ಸಮಾಧಾನ ಮಾಡ್ತೋಳು. ಮತ್ತೆ ನೆಕ್ಸ್ಟ್ ಅಲ್ಲ, ಸೊ ಹಿಂಗಾಗಿರುತ್ತಂತಂದರೆ ಸೀನು ಅರ್ಥ ಮಾಡ್ಕೊಳ್ಳಿ. ಶವ ಬಿದ್ದಿತ್ತು. ಸೊ ಒಂದು 2 days ಆಗಿತ್ತು. ತುಂಬ ಸ್ಮೆಲ್ ಬರ್ತಾ ಇರುತ್ತೆ, ವಾಸನೆ ಬರ್ತಿತ್ತಲ್ಲ. ಸೊ ಹಿಂಗೆ ವಾಕ್ ಮಾಡ್ತಾ ಇರ್ತಾರೆ. ಅದು ನಿಮ್ಮಿಷ್ಟ, ಹೆಂಗೆ ಬೇಕಾದ್ರೆ ವಾಕ್ ಮಾಡ್ತಾ ನಿಮ್ಗೆ ಬರ್ತಾ ಇರ್ತಿಲ್ಲ. ಸ್ಮೆಲ್ ಮತ್ತೆ ಕರ್ಮಕಾಂಡ ಇಲ್ಲೆಲ್ಲ ಬಂದು ಸಾಧ್ಯ ನಮಗೆಲ್ಲ ನರ್ಕ ಕೊಡ್ತಾರೆ. ಸಿಂಪಲ್ ಆಗಿ ಕೊಡ್ತೀನಿ. ಸಿಂಪಲ್ ಇನ್ವಾಲ್ವ್ ಆಗಬೇಕು. ಕ್ರಿಯೇಟಿವಿಟಿ ಇದೆ, ಅದನ್ನ ಯೂಸ್ ಮಾಡ್ಬೋದು. ಬಟ್ ಈ ಸ್ಟೋರಿ ಅದು ನಾನು ಮಾಡಿದ್ದು ನನಗೆ ವ್ಯಾ ಅನ್ನಿಸ್ತು, ಹಂಗೆ ನೀವು ಮಾಡಿ ನಮಗೂ ವ್ಯಾ ಅನ್ನಿಸ್ಬೇಕು. ಕಮಾನ್. ಯಾವುದೇ ಕಾರಣಕ್ಕೆ ನಗಬಾರ್ದು. ಏನಕ್ಕಿಲ್ಲ ಬಂದು ಸಾಯ್ತು. ಬಿಡಿ, ಅವ್ರು ಮಾಡೋದ ಅಷ್ಟು ಮಾಡಿಸಿ. ಒಂದು ಇದು ಹೌದ್ರ ಒಂದು ಬಿಡಲ್ಲ ನಾನು. ನೀನು ಹೆದರ್ಕೊಬೇಡ ಕಣೋ, ಅವನಿಗೆ ಹೇಳ್ಕೊಡ್ತಾರ ಅವರು. ಬಾ ಬಾ ಒಂದ್ಸರಿ, ಇನ್ನೊಂದ್ಸರಿ ಈಗ ಬರ್ತೀಯ. ಹೆಂಗಾಗಿರುತ್ತಂತಂದರೆ ಕಣ್ಣಲ್ಲಿ ನೀರು ತೇಲಾಡ್ತಿರುತ್ತೆ. ಬಟ್ ನಿನ್ನ ದ್ವೇಷ ಹಾಗೆ ತೀರಿಸ್ಕೊಳ್ಳೇಬೇಕು. ಯಾಕಂದ್ರೆ ಅಣ್ಣ ಸತ್ತೋಗಿದ್ದಾನೆ. ಯಾರು ನಮ್ಮ ಅಣ್ಣನ ಸಾಯಿಸಿದ್ದು? ಯಾರನ್ನ ನಾನು ಬಿಡಲ್ಲ, ನಾನು ಕೊಲ್ತೀನಿ. ಆ ಥರ ಸೌಂಡ್ ಬರ್ಬೇಕು. ಹೆಂಗ್ ಬರ್ಬೇಕು ಗೊತ್ತಾ ತನ್ವಿ? ಕಮಾನ್. ಒಂದು ಕಣ್ಣಲ್ಲಿ ಇದೆ, ಒಂದು ಕಣ್ಣಲ್ಲಿ ಅದು. ಯಾರು ನಮ್ಮ ಅಣ್ಣನ ಸಾಯಿಸಿದ್ದು? ಯಾರ್ದು ಬಿಡಲ್ಲ, ಸಾಯಿಸ್ಬಿಡ್ತೀನಿ. ಸಾಬಾಸ್ ಕ್ಲಾಸ್. ಅವಾಗ ಗಡ್. ಹಾಂ, ನೀನು ಏನು ಮಾಡ್ತೀಯ ಹೇಳೀಗ? ಹೆಂಗೆ ಮಾಡೋ ಗೊತ್ತಾ? ಈಗ ಹಂಗೂ ಚೆನ್ನಾಗಿ ಮಾಡ್ಬೇಕೀಗ. ಹಾಂ, ಯಾವನ ಅವನು? ನಾನು ಬರ್ತೀನಿ. ಇವಂದೇನು ಒಂದು ವೀರ ವೀರ. ಹಾಂ, ವೀರ. ಯಾವನ ಅವನು? ನನ್ನನ್ನು ಸಾಯಿಸಕ್ಕೆ ಅಷ್ಟೊಂದು ಧೈರ್ಯ ಗೊತ್ತಿದ್ರೆ ಬಾರಲ್ಲ. ಅವನಾಗ ಬಂದಲೇ ಬರ್ತೀಯಾ? ನೋಡ್ತೀಯಾ? ಅವ್ನು ಬನ್ನಿ, ನೀವು ಬನ್ನಿ. ನೀನು ಬೈ ಬರ, ನೀ ಬರ. ಸೋಲಿದ್ದೀರಾ?
ಬರ್ತೀಯ, ಅವ್ನು ಹೇಳಿ ಡೈರೆಕ್ಟ್ ಹೇಳೋಗಿರ್ತಾನಲ್ವಾ ತಕ್ಷಣ ಬರ್ತೀಯ. ಯಾವನವನು ನಂಗೆ ಹೇಳೋನು ನನ್ನಿಷ್ಟ, ನಾನು ಏನು ಬೇಕಾದ್ರೆ ಮಾಡ್ಕೋತೀನಿ ಅಷ್ಟು ಹಂಗೆ ಅದಕ್ಕೆ ಬೈಕೊಂಡು ಹೀರೋಜನ್ ಯಾವನವರಾಗಿದ್ರು ಬರಲೇ ಬರಲ್ಲ. ಹೀರೋಯಿಸಮ್ ತೋರ್ಸೋ ಅಷ್ಟೇನೆ. ಹೀರೋಜನ್ ತೋರ್ಸು, ನೀ ಏನಾದ್ರು ಅದನ್ನೇ ಹೇಳ್ಬೇಕು, ಗೊತ್ತಾಗಿನ ಪರವಾಗಿಲ್ಲ, ಬೇರೆ ಡೈಲಾಗ್ಸ್ ಹೇಳು. ವೀರ ಯಾವನ ಅವನು ಜೋರಾಗಿ, ಯಾವನವನು ಯಾರವನು ನನ್ನನ್ನು ಮೈ ಮುಟ್ಟಷ್ಟು ಧೈರ್ಯ ಇರೋದು, ಡೈರೆಕ್ಟ್ ಆಗಿ ನನ್ ಮುಂದೆ ಮಾತಾಡ್ಬೇಕು, ಇಂಡೈರೆಕ್ಟ್ ಆಗಲ್ಲ. ಯಾರಲ್ಲೇ ಬಾರೋ ಯಾರಲ್ಲೇ ಬಾರಲೇ ಬಂದಲೇ ಏನಲ್ಲೇ ಆಯ್ತಾ. ಇವಾಗ ಅವ್ರು ಮಲಗಿದಾರಲ್ವಾ, ಇದನ್ನ ನಾವು ಶಾಂತ ಸ್ವರ ಅಂತೀವಿ. ಸೊ ಇದನ್ನ ನಾವು ನಾಟಕ ಅಂತೀವಿ. ಒಬ್ಬೊಬ್ರು ಒಂದೊಂಥರ ಪಾತ್ರ, ಒಂದು ಪಾತ್ರದಲ್ಲಿ ಎಲ್ಲರೂ ಪೊಸಿಷನ್ ಪೊಸಿಷನ್ ಬಿಡ್ಬೇಕು ಬೇಗ ಬೇಗ. ಪೊಸಿಷನ್ ಬೋ ಮಾಡೋದ್ವಾ ಸರ್, ಬನ್ನಿ ಇಲ್ಲಿ, ನೀವು ಇಲ್ಲಿ. ಹೇಗನ್ನಿಸ್ತು ಕ್ಲಾಸ್ ಮಕ್ಕಳು ನೋಡಿ ಇಂಪ್ರೂವ್ ಆಗ್ತಾರಾ ಏನು? ಇಲ್ಲ, ಇಂಪ್ರೂವ್ಮೆಂಟ್ ಆಯ್ತಾರೆ, ಯಾಕಂದ್ರೆ ಅದಕ್ಕೆ ಫಸ್ಟ್ ಕ್ಲಾಸ್ ಆದ್ರೆ ಯಾವ್ದು ಗೊತ್ತಾಗಲ್ಲ. ಸೊ ಎಲ್ಲರೂ ಪರವಾಗಿಲ್ಲ, ತಗೊಂಡಿದ್ಕೆ ಕಾನ್ಸಂಟ್ರೇಷನ್ ಮಾಡಿದ್ರು, ಇಂಟ್ರೆಸ್ಟ್ ತೋರಿಸಿದ್ರು. ಸೊ ಇದೇ ತರ ಇದ್ರೆ ಕೋರ್ಸ್ ಅವರು ಚೆನ್ನಾಗಿ ಕಲಿತಾರೆ ಅಂತ. ಆದಷ್ಟು ಆನ್ಲೈನ್ ಕ್ಲಾಸಸ್ ನಡೆಯುತ್ತೆ ಸರ್. ವಿಕಲ್ಟ್ ವೈಸ್ ಅಲ್ಲ ಆನ್ಲೈನ್ ಕ್ಲಾಸು, ನಮ್ಮದು ಕ್ಲಾಸು ಮಾಡುವ ಸ್ಟಾರ್ಟ್ ಮಾಡಿದ್ದೀವಿ. ಇಂಟ್ರೆಸ್ಟ್ ಇರೋರಲ್ಲ ಜಾಯ್ನ್ ಆಗ್ಬೇಕು ಎಲ್ಲರೂ. ಓಕೆನಾ ಸರ್? ಓಕೆ. ಏನು ಅನಿಸ್ತು ನಿಮಗೆ? ಚೆನ್ನಾಗಿ ಹೇಳ್ಕೊಟ್ರಾ? ಗುಡ್. ನೆಕ್ಸ್ಟ್ ಏನಾರು ಹೇಳಿ. ಸೊ ಮಚ್ ಫಾರ್ ಇನ್ವೈಟಿಂಗ್ ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಗುಡ್ ಸರ್. ಬೇರೆ ಏನಾರು ಹೇಳಿದ್ಯಾ? ಓಕೆ, ಅದೇ ಲೈಕ್ ಇದನ್ನ ಬರೀ ಇಷ್ಟು ಮಾತ್ರ ಅನ್ನೋದು ಅಳವಡಿಸ್ಕೊಳ್ಳಿ. ಯಾಕಂದರೆ ಇವಾಗ ನೀವು ಡ್ಯಾನ್ಸಿಗೆ ಕಲಿಯೋಕ್ಕಲ್ವ ಬಂದಿರೋದು, ಡ್ಯಾನ್ಸ್ ಜೊತೆ ಎಕ್ಸ್ಪ್ರೆಷನ್ ಇಂಪಾರ್ಟೆಂಟ್ ಆಗುತ್ತೆ. ನಾವು ಸುಮ್ಮನೆ ಡ್ಯಾನ್ಸು ಹಿಂಗೆ ಬೇಕಾಗಿ ಮಾಡಿದರೆ ಅದು ಯಾವುದೇ ರೀತಿಯ ಜನಕ್ಕೆ ರೀಚ್ ಆಗಲ್ಲ. ಅಟ್ರಾಕ್ಷನ್ ಆಗಬೇಕಂದ್ರೆ ನೀವು ಎಕ್ಸ್ಪ್ರೆಷನಿಂದ, ಬರೀ ಎಕ್ಸ್ಪ್ರೆಷನಿಂದ ಕೂಡ ನೀವು ಡ್ಯಾನ್ಸನ್ನು ಚೆನ್ನಾಗಿ ಗೆಲ್ಲಬಲ್ಲೆ ನಿಜವಾಗ್ಲೂ. ಹಂಗಾಗಿ ಡ್ಯಾನ್ಸ್ ಜೊತೆ ಆ್ಯಕ್ಟಿಂಗ್ ತುಂಬ ಇಂಪಾರ್ಟೆಂಟ್. ಆ್ಯಕ್ಟಿಂಗಲ್ಲಿ ನಾವು ಎಕ್ಸ್ಪ್ರೆಷನ್ ಅಂದರೆ ನವರಸಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾಗಿ ಈ ರೀತಿ ಇವುಗಳು ಕಲ್ತ್ಕೊಂಡ್ರೆ ನೀವೇನು ಡ್ರೀಮ್ ಇಟ್ಕೊಂಡಿದ್ದೀರಾ, ಡ್ಯಾನ್ಸರ್ ಆಗಬೇಕು, ಆ್ಯಕ್ಟರ್ ಆಗಿರಬೇಕು, ಸಿಂಗರ್ ಆಗಬೇಕು, ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಏನಾದ್ರು ಇವರಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ. ಆರ್ಟಿಸ್ಟ್ಗೆ ಮೇನ್ ಪ್ರಿಫರೆನ್ಸ್ ಇರೋದು ಆ್ಯಕ್ಟಿಂಗ್ ಸ್ಕಿಲ್ಸ್, ಎಕ್ಸ್ಪ್ರೆಷನ್ನು. ಓಕೆನಾ? ನವರಸಗಳು ಏನು ಹೇಳ್ಕೊಟ್ರು ಅದೇ ಮೀನಿಂಗು. ಇಬ್ಬರು ಒಟ್ಟಿಗೆ ವರ್ಕ್ ಮಾಡಿರಿಂದ ಹೇಳ್ತಾ ಇರೋದು. ಬಟ್ ಇವ್ರನ್ನು ತುಂಬ ಇಷ್ಟು ರಂಗಭೂಮಿ ತುಂಬ ಅಂದರೆ ಎಷ್ಟೋ ಶಾರ್ಟ್ ಮೂವೀಸ್ ಎಲ್ಲ ನೆಕ್ಸ್ಟಿಗೆ ಮಾಡ್ತಿದ್ದಾರೆ. ಇಬ್ಬರು ಒಟ್ಟಿಗೆ ವರ್ಕ್ ಮಾಡ್ತಿದ್ದೀವಿ. ಸೊ ನಮ್ಮ ಕ್ಲಾಸಸ್ಗೆ ಬಂದು ಹೇಳಿದ್ದಕ್ಕೆ ಟೈಮ್ ಕೊಟ್ಟು ಬಂದಿದ್ದಕ್ಕೆ ಧ್ರುವ ಸರ್ಗೆ ತುಂಬ ಥ್ಯಾಂಕ್ ಯು ಸರ್. ಓಕೆನಾ? ಓಕೆ. ನೆಕ್ಸ್ಟ್ ಕ್ಲಾಸಸ್ಸು ಅಲರ್ಟ್ ಮಾಡ್ತಿದ್ದೀವಿ. ಅಲರ್ಟ್ ನೀವು ಬರಬೇಕು ಕ್ಲಾಸಸ್ಗೆ. ಓಕೆನಾ? ಓಕೆ. ಶೀಲಾಂಗ್ ಎಲ್ಗೇಟ್ ಮಾಡ್ತೀವಿ. ಓಕೆ, ಲವ್ ಯು ಟಿಲ್ ದೆನ್, ಟೇಕ್ ಕೇರ್, ಬಾಯ್ ಮಾಡ್ರೋ.